ಹಲೋ ಫ್ರೆಂಡ್ಸ್. ಇವತ್ತು ಬರ್ತ್‌ಡೇ ಪೋಸ್ಟರ್‌ನ ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡೋಣ. ಸೊ, ಅದಕ್ಕೆ ಫಸ್ಟ್ ಇಲ್ಲಿ ಕ್ರಿಯೇಟ್ ಆಪ್ಷನ್‌ಗೆ ಹೋಗ್ತೀನಿ. ಕ್ರಿಯೇಟ್ ಕ್ಲಿಕ್ ಮಾಡಿದ್ಮೇಲೆ ಪೋಸ್ಟರ್ ಎ ಟು ಸೈಜ್ ಸೆಲೆಕ್ಟ್ ಮಾಡ್ತೀನಿ. ಸೊ, ಇದಾದ್ಮೇಲೆ ಒಂದು ಬ್ಲಾಂಕ್ ಎ ಟು ಸೈಜ್ ಪೋಸ್ಟರ್ ಬರುತ್ತೆ. ಇದಕ್ಕೆ ಫಸ್ಟ್ ನಾವು ಈಗ ವೈಟ್ ಕಲರ್‌ನ ರಿಮೂವ್ ಮಾಡಿ ಬೇರೆ ಒಂದು ಗ್ರೇಡಿಯಂಟ್ ಕಲರ್‌ನ ಸೆಲೆಕ್ಟ್ ಮಾಡೋದು. ಓಕೆ. ಆಮೇಲೆ ಯಾವ ಇಮೇಜಸ್‌ನ ತಗೋಬೇಕು ಅದನ್ನ ಅಪ್ಲೋಡಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಸೊ, ಈಗ ಈ ಇಮೇಜನ್ನ ತಗೋತೀನಿ. ಸೊ, ಸುದೀಪ್ ಸರ್ ಇಮೇಜನ್ನ ತಗೊಂಡಿದ್ದೀನಿ ಇಲ್ಲಿ. ಸೊ, ಈ ಥರ ಇಮೇಜ್‌ನ ಫಿಟ್ ಮಾಡಿ ಬ್ಯಾಕ್‌ಗ್ರೌಂಡ್‌ನ ರಿಮೂವ್ ಮಾಡಬೇಕು. ಬ್ಯಾಕ್‌ಗ್ರೌಂಡ್ ರಿಮೂವ್ ಆದಮೇಲೆ ಇಮೇಜ್‌ದು ಟ್ರಾನ್ಸ್‌ಪರೆನ್ಸಿನ ಒಂದು 50% ರಿಡ್ಯೂಸ್ ಮಾಡಬೇಕು. ಸೊ, ಈ ಥರ ಕಾಣಿಸುತ್ತೆ. ಮತ್ತೆ ಇದೇ ಇಮೇಜ್‌ನ ತಗೊಂಡು ಈ ಥರ ಅಲೈನ್ ಮಾಡಬೇಕು. ಆಮೇಲೆ ಅಗೇನ್ ಬ್ಯಾಕ್‌ಗ್ರೌಂಡ್‌ನ ರಿಮೂವ್ ಮಾಡಬೇಕು. ಸೊ, ಬ್ಯಾಕ್‌ಗ್ರೌಂಡ್ ರಿಮೂವ್ ಆದಮೇಲೆ ಎಲಿಮೆಂಟ್ಸ್‌ಗೆ ಹೋಗಬೇಕು. ಎಲಿಮೆಂಟ್ಸಲ್ಲಿ ಶೇಪ್ಸ್ ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್‌ನ ತಗೋಬಹುದು. ಸೊ, ನಾನಿಲ್ಲಿ ಈ ಶೇಪ್‌ನ ತಗೊಂಡು ಒಂಥರ ಫ್ರೇಮ್ ಥರ ಇದನ್ನ ಇಟ್ಕೋಬೇಕಿಲ್ಲಿ. ಸೊ, ಈ ಥರ ಫ್ರೇಮ್ ಕ್ರಿಯೇಟ್ ಆಗಿದೆ. ಫ್ರೇಮ್ದು ಏನಾದರೂ ಕಾರ್ನರ್ ರೌಂಡ್ ಇದ್ದರೆ ಅದನ್ನ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು. ಸ್ಟ್ರೋಕ್ ಲೈನ್ ತಗೋಬೇಕು. ಸ್ಟ್ರೋಕ್ ವೇಟ್‌ನ 20ಗೆ ಚೇಂಜ್ ಮಾಡಬೇಕು. ಆಮೇಲೆ ಸ್ಟ್ರೋಕ್ ಕಲರ್‌ನ ವೈಟ್‌ಗೆ ಚೇಂಜ್ ಮಾಡಬೇಕು. ಸೊ, ಈ ಥರ ಆಗಿದೆ. ಈಗ ಸ್ಟ್ರೋಕ್ ಕಲರ್ ಸಾಲಿಡ್ ಕಲರ್ ಇದೆ, ಅದನ್ನ ಗ್ರೇಡಿಯಂಟ್ ಟ್ರಾನ್ಸ್‌ಪರೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ, ಇಲ್ಲಿ ಆಪ್ಷನ್‌ಗೆ ಹೋಗಿ ಸೊ, ಇಲ್ಲಿ ಇದನ್ನು ವೈಟ್‌ಗೆ ತಗೊಂಡು ಇದರದ್ದು ಟ್ರಾನ್ಸ್‌ಪರೆನ್ಸಿ ಚೇಂಜ್ ಮಾಡಬೇಕು. ಸೊ, ನೀವು ನೋಡ್ಬೋದು ಇಲ್ಲಿ ಅಗೇನ್ ವೈಟ್ ಕಲರ್‌ನ ತಗೋತೀನಿ. ಸೊ, ಗ್ರೇಡಿಯಂಟ್ ಇಲ್ಲಿ ವೈಟ್ ಕಲರ್ ತಗೊಂಡು ಈ ಥರ ಟ್ರಾನ್ಸ್‌ಪರೆನ್ಸಿನ ಚೇಂಜ್ ಮಾಡಬೇಕು. ಸೊ, ಅದರಲ್ಲಿ ಈ ಥರ ಜಸ್ಟ್ ಅಡ್ಜಸ್ಟ್ ಮಾಡಿ ನೋಡಿದಾಗ ನಿಮಗೆ ಇದು ಯಾವ ಥರ ವಿಸಿಬಿಲಿಟಿ ಅಥವಾ ಟೆಕ್ಸ್ಟ್ ಇದು ಬರುತ್ತೆ ಗೊತ್ತಾಗುತ್ತೆ. ಸೊ, ಮೇ ಬಿ ಇದನ್ನ ತಗೋಬಹುದು. ಸೊ, ಈ ಥರ ಅಡ್ಜಸ್ಟ್ ಮಾಡಿದಾಗ ಈಗ ಫ್ರೇಮು ಮತ್ತೆ ಇದು ಬಂದಿದೆ. ಫ್ರೇಮ್ ಐ ಥಿಂಕ್ ಇಲ್ಲಿ ಫ್ರೇಮ್ ವೈಟ್ ಕಲರ್ ಇಡಬೇಕು, ಚೇಂಜ್ ಆಗಬಾರ್ದು. ಓನ್ಲಿ ಇದು ಒಳಗಡೆ ಗ್ರೇಡಿಯಂಟ್ ಕಲರ್ ಅಷ್ಟೇ ಚೇಂಜ್ ಆಗಬೇಕು. ಸೊ, ಇದಾದ್ಮೇಲೆ ದೆನ್ ಇದೇ ಇಮೇಜ್‌ನ ಮತ್ತೆ ಡೂಪ್ಲಿಕೇಟ್ ಮಾಡಿಕೊಂಡು ಕರೆಕ್ಟಾಗಿ ಅಲೈನ್ ಮಾಡಬೇಕು. ಅಲೈನ್ ಮಾಡಿದ್ಮೇಲೆ ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಬೇಕು ಮೇಲ್ಗಡೆ. ಸೊ, ಈಗ ನೀವು ನೋಡ್ಬೋದು ಫ್ರೇಮ್ ಹೊರಗಡೆ ಮತ್ತು ಫ್ರೇಮ್ ಒಳಗಡೆ ಅಂತ ಇಮೇಜ್ ಬಂದಿರೋ ಥರ ಕಾಣಿಸುತ್ತೆ. ಸೊ, ಈಗ ಬರ್ತ್‌ಡೇ ಪೋಸ್ಟರ್ ರೆಡಿ ಆಗಿದೆ. ಫೈನಲಿ ನಾವು ಇಲ್ಲಿ ಟೆಕ್ಸ್ಟ್‌ನ ಆ್ಯಡ್ ಮಾಡಬೇಕು. ಸೊ, ಇಲ್ಲಿ ಟೆಕ್ಸ್ಟ್‌ನ ಆ್ಯಡ್ ಮಾಡಬೇಕಂದ್ರೆ ಹ್ಯಾಪಿ ಬರ್ತ್‌ಡೇ ಅಂತ ಬರೀಬೇಕು. ಸೊ, ಇಲ್ಲಿ ಬಂದು ಜಸ್ಟ್ ಇದನ್ನ ಅಲೈನ್ ಮಾಡಬೇಕು. ಲೆಟರ್ ಸ್ಪೇಸಿಂಗ್ ಇನ್ಕ್ರೀಸ್ ಮಾಡೋಣ. ಆಮೇಲೆ ಬೋಲ್ಡ್‌ಗೆ ಕನ್ವರ್ಟ್ ಮಾಡಿ ಇಲ್ಲಿ ಯಾವುದು ಫಾಂಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದು. ಟೋನ್ ಆಗಿರ್ಬೋದು ಅಥವಾ ಇದನ್ನ ಸೆಲೆಕ್ಟ್ ಮಾಡಬಹುದು. ಸೊ, ಇದಾದ್ಮೇಲೆ ದೆನ್ ಅಗೇನ್ ಡೂಪ್ಲಿಕೇಟ್. ಇದಾದ್ಮೇಲೆ ಇಲ್ಲಿ ಬರ್ತ್‌ಡೇ ಅಂತ ಟೈಪ್ ಮಾಡೋಣ. ಇದನ್ನ ಯಾವ ಕಲರ್ ನಮಗೆ ಓಕೆ ಅನಿಸುತ್ತೆ ಆ ಕಲರ್‌ಗೆ ಇಟ್ಟು ಚೇಂಜ್ ಮಾಡಬಹುದು. ಸೊ, ಈಗ ಬರ್ತ್‌ಡೇ ಪೋಸ್ಟರ್ ರೆಡಿ ಆಗಿದೆ. ಸೊ, ನೀವು ಈ ಥರ ನಿಮ್ಮ ಇಮೇಜಸ್ಸನ್ನ ತಗೊಂಡು ಬರ್ತ್‌ಡೇ ಪೋಸ್ಟರ್ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್‌ನ ಇಮೇಜಸ್ ತಗೊಂಡು ನೀವು ಬರ್ತ್‌ಡೇ ಪೋಸ್ಟರ್‌ನ ರೆಡಿ ಮಾಡಬಹುದು. ಸೊ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.